ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಷ್ಟು ದಿನ ನಾನು ಏನು ತಿಂತೀನಿ, ನನ್ನ ರೂಟೀನ್ ಹೇಗಿರುತ್ತೆ ಅಂತ ನೋಡ್ತಿದ್ರಿ. ಜೊತೆಗೆ ವರ್ಕೌಟ್ ಕೂಡ ಹ್ಯಾಡ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಪ್ರತಿ ಭಾನುವಾರ ಇನ್ಮೇಲೆ ನಾನು ಏನು ವರ್ಕೌಟ್ ಮಾಡ್ತೀನಿ ಅನ್ನೋ ವೀಡಿಯೋಸ್ ಬರುತ್ತೆ. ನಿಮಗೆ ಫ್ಯಾಟ್ ಲಾಸ್ ವೀಡಿಯೋಸ್ ಬೇಕಾ, ಇಲ್ಲ ಅಂತಂದರೆ ಡಂಬಲ್ ವರ್ಕೌಟ್ ವೀಡಿಯೋಸ್ ಬೇಕಾ, ಇಲ್ಲ ಯಾವ ಥರ ವರ್ಕೌಟ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ಆ ವಿಡಿಯೋಸು ನಿಮಗೆ ಪ್ರತಿ ಭಾನುವಾರ ಅಪ್ಲೋಡ್ ಆಗುತ್ತೆ. ಆ್ಯಂಡ್ ಇವತ್ತಿನ ನನ್ನ ಡೇ ತುಂಬ ಲೇಟಾಗಿ ಸ್ಟಾರ್ಟ್ ಆಯಿತು. ಶ್ರೀ ಆಲ್ರೆಡಿ ಸೆಕೆಂಡ್ ರೌಂಡ್ ನಿದ್ದೆ ಹೊಡಿತಿದ್ದಾರೆ. ನಾನು ಎದ್ದಾಗ 10 ಗಂಟೆ ನಿಯರ್ಲಿ ನನ್ನ ಫ್ರೆಂಡ್ ಕಾಲ್ ಮಾಡಿದ್ದ. ಅವನ ಜೊತೆ ಮಾತಾಡಿಕೊಂಡು ಗಿಡಗಳಿಗೆ ನೀರು ಹಾಕಿ ಕ್ವಿಕ್ಕಾಗಿ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ಗೆ ಹೋಗ್ತಿದ್ದೀನಿ. ನಾನು ಯಾವಾಗಲೂ ಏನು ಹೇಳ್ತೀನಿ ಹೇಳಿ, ಡೈಲಿ ಬೆಳಗ್ಗೆ ಡಿಟಾಕ್ಸ್ ಡ್ರಿಂಕ್ ಜೊತೆ ಸ್ಟಾರ್ಟ್ ಮಾಡಬೇಕು ನಿಮ್ಮ ಡೇನ. ಇವತ್ತು ನಾನು ಲೇಟಾಗಿದ್ದರಿಂದ ಜೀರಿಗೆ ನೀರನ್ನ ಕುದಿಸ್ಕೊಂಡು ಕಾಫಿ ಥರ ಕುಡಿತಾ ಇದ್ದೀನಿ. ಶ್ರೀ ಕೂಡ ಫಿಟ್ನೆಸ್ಸಲ್ಲಿ ಇರೋದ್ರಿಂದ ಅರ್ಲಿ ಮಾರ್ನಿಂಗ್ ಕ್ಲಾಸಸ್ ಇರುತ್ತೆ. ಸೊ ಮುಗಿಸ್ಕೊಂಡು ಬಂದು ನಿದ್ದೆ ಮಾಡ್ತಿದ್ರು. ಅದಕ್ಕೆ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಇವತ್ತು ನನ್ನ ರೋಟೀನ್ನ ಕೆಳಗಡೆಯಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನ ಡಿಟಾಕ್ಸ್ ಡ್ರಿಂಕ್ ಜೊತೆಗೆ ಡೈಲಿ ರಾತ್ರಿ 5 ಆಲ್ಮಂಡ್ಸ್ ಮತ್ತು 5 ದ್ರಾಕ್ಷಿನ, ಒಣ ದ್ರಾಕ್ಷಿನ ನೆನೆಸಿಟ್ಟಿರ್ತೀನಿ. ಸೊ ಅದನ್ನು ತಿಂತೀನಿ. ಡಯಟ್ ಟಿಪ್ಪು, ವರ್ಕೌಟ್ ಟಿಪ್ಪು, ಲೈಫ್ ಸ್ಟೈಲ್ ಟಿಪ್, ಮೈಂಡ್ ಸೆಟ್ ಟಿಪ್ ಇಷ್ಟ ಆಯಿತು. ಜೊತೆಗೆ ನನ್ನ ವರ್ಕೌಟು ಬರ್ತಾ ಇದೆ. ಬೇಕಾ ಬೇಡವಾ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಸೊ ನನಗೆ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ ಅಂತ. ಇವತ್ತು ನನ್ನ ಬ್ರೇಕ್ಫಾಸ್ಟ್ 2 ಮೊಟ್ಟೆ ಮತ್ತು ಶಾವಿಗೆ ಉಪ್ಪಿಟ್ಟಿದೆ. ಶಾವಿಗೆ ತುಂಬ ಕಡಿಮೆ ಕ್ವಾಂಟಿಟಿ ತೊಗೊಂಡಿದ್ದೀನಿ ನೋಡ್ಬೋದು, ಬಿಕಾಸ್ ಕಾರ್ಬ್ಸ್ ಕಟ್ ಮಾಡ್ತಿರೋದ್ರಿಂದ ಚೂರು ಚೂರಾಗಿ ಬಿಡ್ತಾ ಹೋಗ್ತೀನಿ. ಸ್ಲಿಮ್ ನೈಟಿ ಶೂಟ್ ಇದೆ. ನೆನೆ ಹೇಳಿದ್ನಲ್ವ ಟಿ ಶರ್ಟ್ ಗಲೀಜ್ ಆಗ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು. ಸೊ ಇವಾಗ ಎಲ್ಲ ವಾಶ್ ಆಗಿ ರೆಡಿ ಇದೆ. ಸೊ ಶೂಟ್ ಮಾಡಬೇಕು. ಆಲ್ಮೋಸ್ಟ್ ಟೈಮ್ 1:30 ಆಯಿತು. ಶೂಟ್ ಕಂಪ್ಲೀಟ್ ಆಗೋವರೆಗೂ ಆ್ಯಕ್ಚುಲಿ ಊಟ ಮಾಡಲ್ಲ. ಆಬ್ವಿಯಸ್ಲಿ ಊಟ ತಿಂದಾಗ ಹೊಟ್ಟೆ ಬ್ಲೋಟ್ ಆಗುತ್ತೆ ಅಲ್ವಾ, ಜಾಸ್ತಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ಶೂಟಿಂಗ್ ಟೈಮಲ್ಲಿ ಊಟ ಅವಾಯ್ಡ್ ಮಾಡ್ತೀನಿ. ಜೊತೆ ಊಟ ಮಾಡಿದಾಗ ಕಂಟಿನ್ಯೂಸ್ ಎಕ್ಸಸೈಸ್ ಮಾಡೋದ್ರಿಂದ ನನಗೆ ಒಂಥರ ಒಬ್ಬಳಿಗೆ ಬರೋ ಥರ ಫೀಲ್ ಆಗುತ್ತೆ. ಸೊ ಶೂಟ್ ಮುಗಿಸಿ ಆಮೇಲೆ ಹೋಗಿ ಊಟ ಮಾಡಬೇಕು. ಅಲ್ಲಿವರೆಗೂ ಹೀಗೇನೆ ಜ್ಯೂಸ್ ಇಲ್ಲ ವಾಟರ್ ಹಾಕ್ಕೊಂಡು ಮ್ಯಾನೇಜ್ ಮಾಡ್ತೀನಿ. ಇವತ್ತು ರೆಕಾರ್ಡ್ ಮಾಡ್ತಿರೋದು ಸ್ಲಿಮ್ 90 ಪ್ರೋಗ್ರಾಮ್ನ. ಪ್ರತಿ ಒಂದು ಸೆಷನ್ನು ನಾನು ವರ್ಕೌಟ್ ಮಾಡಿ ಕಂಪ್ಲೀಟ್ ರೆಕಾರ್ಡ್ ಆಗಿರೋದು. ಇದರಲ್ಲಿ ಕಂಪ್ಲೀಟ್ ಗೈಡೆಡ್ ಆಗಿ ಕ್ಲಾಸಸ್ ಇರುತ್ತೆ. ಪ್ರತಿ ಒಂದು ಸೆಷನ್ನು ನಾವು ಮಾಡಬೇಕಾದ್ರೆ ಲೋ ಕಾರ್ಬ್ಸಲ್ಲಿ ಇರಬೇಕು, ಊಟ ಮಾಡಿರೋಂಗಿಲ್ಲ, ಅಷ್ಟು ಡೆಡಿಕೇಶನ್ ಕೊಟ್ಟು ನಾವು ವರ್ಕೌಟ್ ವೀಡಿಯೋಸ್ ಮಾಡೋದು. ಈಗ ಹೊರಗಡೆಯಿಂದ ನೋಡಿದ್ರೆ ಇವ್ರೇನು ಫಿಟ್ ಆಗಿದ್ದಾರಪ್ಪ ಅಂತಾರೆ. ಬಟ್ ಆ ಲೆವೆಲ್ ಅಚೀವ್ ಮಾಡೋಕ್ಕೆ ನಾವು ಅಷ್ಟೇ ಕಷ್ಟಪಟ್ಟಿರ್ತೀವಿ. ನಾನು ಅವತ್ತೇ ಹೇಳೋದು, ಯಾವತ್ತೂ ಅಷ್ಟೇ ಕಂಪೇರ್ ಮಾಡ್ಕೊಬಿಡಿ ಯಾರನ್ನು. ನೀವು ಕೂಡ ಅಷ್ಟೇ ಕಷ್ಟಪಡಿ, ಖಂಡಿತ ರಿಸಲ್ಟ್ ಸಿಗುತ್ತೆ. ಅವ್ರು ಸಣ್ಣ ಆಗಿದ್ದಾರೆ, ನನ್ನ ಕೈಲಿ ಹಾಕ್ತಿಲ್ಲ, ಈ ಥರ ಎಲ್ಲ ಮೈಂಡಿಂದ ಫಸ್ಟು ತೆಗ್ದು ಹಾಕಿ. ಇವತ್ತಿನ ಮೈಂಡ್ ಸೆಟ್ ಟಿಪ್, ಸ್ಟಾಪ್ ಸೀಕಿಂಗ್ ವ್ಯಾಲಿಡೇಷನ್. ಅಂದರೆ ಯಾರೋ ಅಪ್ರಿಷಿಯೇಟ್ ಮಾಡಲಿ ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತೀನಿ, ನಾನು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀನಿ, ಅವ್ರು ನನ್ನ ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ, ಈ ಥರ ಯೋಚನೆ ಮಾಡೋದನ್ನ ಫಸ್ಟು ಬಿಡಿ. ಮೊದಲನೇದಾಗಿ ಯಾರು ನಿಮ್ಮನ್ನ ಅಪ್ರಿಸಿಯೇಷನ್ ಮಾಡೋದು ಬೇಕಾಗಿಲ್ಲ. ನೀವೇನು ಎಫರ್ಟ್ಸ್ ಹಾಕ್ತಿದ್ದೀರಾ, ಏನು ವರ್ಕ್ ಮಾಡ್ತಿದ್ದೀರಾ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೆ ಯಾವಾಗಲೂ ಹೇಳ್ಕೊಳ್ಳಿ, ಐ ಆಮ್ ಪ್ರೌಡ್ ಫಾರ್ ಮೈ ಎಫರ್ಟ್. ನಾನು ಪ್ರೌಡ್ ಆಗಿದ್ದೀನಿ ನನ್ನ ಎಫರ್ಟ್ ಮೇಲೆ. ಆ್ಯಂಡ್ ನಿಮ್ಮ ಕ್ಲಾರಿಟಿ ಎಷ್ಟು ಚೆನ್ನಾಗಿರುತ್ತೆ, ಮೆಂಟಲ್ ಕ್ಲಾರಿಟಿ ಅಷ್ಟು ಪವರ್ಫುಲ್ ಆಗಿರುತ್ತೆ ನಿಮ್ಮ ಮೆಂಟಲ್ ಹೆಲ್ತ್. ಯಾರೋ ಏನೋ ನಿಮಗೆ ಕಾಂಪ್ಲಿಮೆಂಟ್ ಕೊಟ್ಟಿದ ತಕ್ಷಣ ಏನೂ ಚೇಂಜ್ ಆಗೋಲ್ಲ. ಸೊ ಆಲ್ವೇಸ್ ಡೋಂಟ್ ಡಿಪೆಂಡ್ ಆನ್ ಅದರ್ಸ್. ಈಗ ಜಸ್ಟ್ ಶೂಟ್ ಆಯಿತು, ಊಟ ಮಾಡಬೇಕು. ನಿಮಗೆ ಲೈಫ್ ಸ್ಟೈಲ್ ಟಿಪ್ ಶೇರ್ ಮಾಡೋಣ ಅಂದ್ಕೊಂಡೆ. ಇವತ್ತಿನ ಲೈಫ್ ಸ್ಟೈಲ್ ಟಿಪ್ ಏನಂತ ಅಂದರೆ, ಮಿನಿಮಮ್ 2.5 to 3 ಲೀಟರ್ಸ್ ವಾಟರ್ ಕುಡಿಬೇಕು ನೀವು. ಯಾಕಂದರೆ ತುಂಬ ಜನ ವಾಟರೇ ಕುಡಿಯೋಲ್ಲ. ಇದರಿಂದ ತುಂಬ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಸ್ಕಿನ್ ಡಿಹೈಡ್ರೇಟ್ ಆಗುತ್ತೆ. ಇವಾಗಂತೂ ಸಮ್ಮರ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಾವು ಆಲ್ರೆಡಿ ತುಂಬ ಸ್ವೆಟ್ ಆಗ್ತಿರ್ತೀವಿ, ತುಂಬ ನೀರು ಬೇಕು ಅಂತ ಅನಿಸ್ತಿರುತ್ತೆ. ಅದಕ್ಕೆ ಅಂತಲೇ ಸೀಸನಲ್ ಫ್ರೂಟ್ ವಾಟರ್ ಮಿಲನ್ ಕೂಡ ಬಂದಿದೆ. ಮಿಸ್ ಮಾಡಿದೆ 3 ಲೀಟರ್ಸ್ ವಾಟರ್ನ ಡೈಲಿ ಕುಡೀರಿ. ನಾನಂತೂ ಈ ಥರ ಬಾಟಲ್ ಇಟ್ಕೊಂಡಿರ್ತೀನಿ, ಪ್ರತಿ ಸರಿ ಟ್ರ್ಯಾಕ್ ಮಾಡ್ತೀನಿ. ಆ್ಯಂಡ್ ಊಟ ಆಗೋಕ್ಕಿಂತ ಮುಂಚೆ 1 ಗ್ಲಾಸ್ ನೀರು ಕುಡಿಬೇಕು. ಆ್ಯಂಡ್ ಯಾವಾಗಲೂ ಅಷ್ಟೇ, ಊಟ ಮಾಡೋ 30-40 ಮಿನಿಟ್ಸ್ ಆರ್ 1 ಅವರ್ ಮುಂಚೆ 1 ಗ್ಲಾಸ್ ನೀರು ಕುಡೀರಿ. ಪ್ರತಿ ಮೀಲ್ ಅಂದರೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಜೊತೆಗೆ ವಾಕ್ ಹೋಗೋಕ್ಕಿಂತ ಮುಂಚೆ 1 ಗ್ಲಾಸ್ ವಾಟರ್. ಈ ಥರ ಡಿವೈಡ್ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮ ವಾಟರ್ ಗೋಲ್ ಕೂಡ ಕಂಪ್ಲೀಟ್ ಆಗುತ್ತೆ. ನಿಮ್ಮ ಬಾಡಿ ಹೈಡ್ರೇಟ್ ಆಗಿರುತ್ತೆ. ನಿಮ್ಮ ಸ್ಕಿನ್ ಕೂಡ ಸೂಪರ್ ಗ್ಲೋ ಆಗಿರುತ್ತೆ. ಚೆನ್ನಾಗಿ ನೀರು ಕುಡಿದ್ರೆ ನಮ್ಮ ಸ್ಕಿನ್ಗೆ ಒಳಗಡೆಯಿಂದ ಹೈಡ್ರೇಷನ್. ತುಂಬ ಸುಸ್ತಾಗ್ಬಿಟ್ಟಿದೆ, ಊಟ ಮಾಡಬೇಕು.
ಕಂಪ್ಲೀಟ್ ವರ್ಕೌಟ್ನ ನಾನು ಮಾಡೋದ್ರಿಂದ ಆಬ್ವಿಯಸ್ಲಿ ಸಕ್ಕ ಸುಸ್ತಾಗಿರುತ್ತೆ. ಇವತ್ತು ನಾನು ಎಕ್ಸ್ಟ್ರಾ ವರ್ಕೌಟ್ ಮಾಡೋದೇ ಬೇಡ, ಅಲ್ಲೇ ನನ್ನ ಕಂಪ್ಲೀಟ್ ವರ್ಕೌಟ್ ಆಗೋಗಿರುತ್ತೆ. ಬೆಳಗ್ಗೆಯಿಂದ ತುಂಬ ಲೋ ಕಾಪ್ಸಲ್ಲಿದ್ದೀನಿ. ಸೊ ಆಬ್ವಿಯಸ್ಲಿ ಇವಾಗ ಮತ್ತೆ ಸೆಷನ್ಸ್ ತೊಗೋಬೇಕಂದ್ರೆ ಎನರ್ಜಿ ಬೇಕೇ ಬೇಕು. ಸೊ ಅನ್ನ ಸಾಂಬು, ಪಲ್ಯ ಇದೆ, ಬಸ್ಸಾರು ಇರೋದ್ರಿಂದ ಪಲ್ಯ ನಂಗೆ ತುಂಬ ಇಷ್ಟ, ಬಸ್ಸಾರು ಜೊತೆಗೆ ಸೌತೆಕಾಯಿ ಇದೆ. ಆ್ಯಂಡ್ ಪ್ರೋಟೀನ್ ಅಂತ ಕೇಳಿದ್ರೆ ನೀವು, ಪ್ರೋಟೀನ್ ನಾನು ಇವಾಗ ವರ್ಕೌಟ್ ಮಾಡಬೇಕಾಯ್ತಲ್ಲ, ಸೊ ಆ ಟೈಮಲ್ಲಿ ನಾನು ಊಟ ಮಾಡಲ್ಲ, ಲೋ ಕಾಪ್ಸಲ್ಲಿ ಇಡ್ತೀನಿ, ಬ್ಲೋಟಿಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಪ್ರೋಟೀನ್ ಜ್ಯೂಸ್ ಎಲ್ಲ ಇನ್ ಬಿಟ್ವೀನ್ ತೊಗೊಂಡಿರ್ತೀನಿ. ಸೊ ಪ್ರೋಟೀನ್ ಸೋರ್ಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಮತ್ತು ರಾತ್ರಿಗೆ ಬೇಕಾದರೆ ಚಿಕನ್ ಆ್ಯಡ್ ಮಾಡ್ಕೊತೀನಿ, ಇಲ್ಲ ಇಟ್ಸ್ ಸಾಕು. ಏನಾದರೂ ಒಂದು ಸೀರೀಸ್ ಹಾಕ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾ ತಿನ್ನೋಣ. ಬಸ್ಸಾರು ಸೂಪರ್, ಅವೆಲ್ಲ ಮತ್ತೆ ಸಖತ್ತಾಗಿ ಮಾಡ್ತಾರೆ. ಇಷ್ಟೆಲ್ಲ ವರ್ಕೌಟ್ ಮಾಡಿ ಬಂದು ಊಟ ಮಾಡಿದ್ರೆ ಆ ಊಟದ ರುಚಿ ಇನ್ನೂ ಜಾಸ್ತಿ ಆಗಿರುತ್ತೆ. ಆನ್ಬೋರ್ಡಿಂಗ್ ಕಾಲ್ ಮುಗಿತು, ಸ್ವಲ್ಪ ಟೈಮ್ ಇತ್ತು. ಮೀನ್ವೈಲ್ ವರ್ಕ್ಶಾಪ್ ಬಗ್ಗೆ ಎಲ್ಲ ವರ್ಕ್ ಮಾಡ್ತಾ ಇದ್ದೆ. ಸೊ ಈಗ ಫೈನಲಿ ಎಲ್ಲ ಕೆಲಸ ಆಯಿತು. ಕ್ಲಾಸ್ ಇದೆ ಇನ್ನೊಂದು 10 ಮಿನಿಟ್ಸ್ಗೆ, ರೆಡಿ ಆಗಬೇಕು ಕ್ವಿಕ್ಕಾಗಿ, ಅದಕ್ಕೆ ರೆಡಿ ಆಗ್ತಿದ್ದೀನಿ. ಮೀನ್ವೈಲ್ ನನ್ನ ಕತೆ ಕಂಟಿನ್ಯೂ ಮಾಡೋಣ ಅಂತ ಬಂದೆ. ಹೇಳಿದೆ ಮಾಡಲಿಂಗ್ ಜಾಯ್ನ್ ಆದೆ, ಅಲ್ಲಿ ನನಗೆ ಫಸ್ಟ್ ಶೋ ಅಲ್ಲೇ ತುಂಬ ಬೇಜಾರಾಯಿತು ಅಂತ. ಒಂದು ನಿಮಿಷ, ನನ್ನ ಟೀಮ್ ಬಂತು. ಇದಾದ್ಮೇಲೆ ಆ ಶೋನು ಕಂಪ್ಲೀಟ್ ಮಾಡಿದೆ, ಒಳ್ಳೆ ರೆಸ್ಪಾನ್ಸ್ ಇತ್ತು. ಅದಾದಮೇಲೆ ಸ್ಟೆಪ್ ಬೈ ಸ್ಟೆಪ್ ಬೆಳೀತಾ ಹೋದೆ. ಅದ್ರ ಕಾಂಟ್ಯಾಕ್ಟಿಂದ ನನಗೆ ಆ್ಯಕ್ಟಿಂಗ್ ಚಾನ್ಸ್ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಮೊದಲನೇದಾಗಿ ನಾನು ಫಸ್ಟ್ ಟೈಮ್ ಬಾಗಲಕೋಟೆಯಲ್ಲಿ ಒಂದು ಚಿಕ್ಕ ಫ್ರೆಂಡ್ ಕ್ಯಾರೆಕ್ಟರ್ ಆಗಿ ಮಾಡಿದೆ, ಹೀರೋಯಿನ್ ಜೊತೆ. ತುಂಬ ಚೆನ್ನಾಗಿತ್ತು. ಅಲ್ಲಿ ನನ್ನ ನೋಡಿ ನನ್ನ ಫೀಚರ್ಸ್ಗೆ ಎಲ್ಲರೂ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾರ್ಟಿಂದ ನನಗೆ 1 by 1 ಕಾಂಟ್ಯಾಕ್ಟ್ ಬೆಳೀತಾ ಹೋಯಿತು. ಚಿಕ್ಕ ಕ್ಯಾರೆಕ್ಟರ್ಸ್ ಆದರೂ ಕೂಡ ಒಳ್ಳೊಳ್ಳೆ ಲೀಡ್ ಕ್ಯಾರೆಕ್ಟರ್ಸ್ ಸಿಕ್ತು ನನಗೆ. ತುಂಬ ಮೂವೀಸ್ ಮಾಡಿದ್ದೀನಿ, 6-7 ಮಾಡಿದ್ದೀನಿ, ಬಟ್ ನನಗೆ ಎಷ್ಟು ಜ್ಞಾಪನ ಇಲ್ಲ. ಅದೇ ಲೀಡಾಗಿ ಮಾಡಿದ್ದು ಓಶೋ ಮೂವಿ ಡೈರೆಕ್ಟರ್ ತುಂಬ ಸಪೋರ್ಟಿವ್ ಆಗಿದ್ರು. ಆ್ಯಂಡ್ ಟೀಮ್ ಕೂಡ ಸಖತ್ತಾಗಿತ್ತು. ಈಗಲೂ ನೀವು ಹೋಗಿ ಯೂಟ್ಯೂಬಲ್ಲಿ ಹುಡ್ಕಿದ್ರೆ ಓಶೋ ಮೂವಿ ಸಾಂಗ್ ಸಿಗುತ್ತೆ. ಐ ಡೋಂಟ್ ನೋ ಮೂವಿ, ಯಾಕಂದರೆ ಕೋವಿಡಲ್ಲಿ ರಿಲೀಸ್ ಆಗಿದ್ದರಿಂದ ನಮ್ಗೆ ಅಷ್ಟು ಲೆವೆಲ್ಗೆ ರೀಚ್ ಆಗಲಿಲ್ಲ. ಬಟ್ ಸಾಂಗ್ಸ್ ಚೆನ್ನಾಗಿದೆ, ಹೋಗಿ ಚೆಕ್ ಮಾಡಿ ಒಂದ್ಸಲಿ. ಅದಾದಮೇಲೆ ಸ್ಟೆಪ್ ಬೈ ಸ್ಟೆಪ್ ಕಾಂಟ್ಯಾಕ್ಟ್ ಬೆಳೆದ ಕಲರ್ಸ್ ಕನ್ನಡದಲ್ಲಿ ಶಾಂತ ಪರ್ಫಾರ್ಮ್ ಮಾಡಿದೆ. ಆ್ಯಂಡ್ ಸೀರಿಯಲ್ಸ್ಗೆ ಆಡಿಷನ್ಸ್ ಕೊಟ್ಟೆ. ಇನ್ ಬಿಟ್ವೀನ್ ಕೋವಿಡ್ ಟೈಮಲ್ಲಿ ನನಗೆ ಆಲ್ಮೋಸ್ಟ್ ಒಂದು ಆಫರ್ ಕನ್ಫರ್ಮ್ ಆಗಿ ಎಲ್ಲ ಸೆಲೆಕ್ಟು ಆಗಿದ್ದೆ. ಬಟ್ ಕೋವಿಡ್ ಬಂದಿದ್ದರಿಂದ ಕಲರ್ಸ್ ಕನ್ನಡದವರು ಡಿಸೈಡ್ ಮಾಡಿದ್ರು ದಟ್ ಬೇಡ ಸ್ಟಾರ್ಟ್ ಮಾಡೋದು ಅಂತ ಅಂದ್ಬಿಟ್ಟು. ಸೊ ಅವಾಗ ತುಂಬ ಬೇಜಾರಾಯಿತು ನನಗೆ. ಬಟ್ ಮೀನ್ವೈಲ್ ನಾನು ಹೇಳಿದೆ ಅಲ್ವಾ, ನನಗೆ ಅಕ್ಸೆಂಚರ್ ಆಫರ್ ಬಂದಿದ್ದೆ ಆಗ. ಸೊ ಡಿಸೈಡ್ ಮಾಡಿದೆ, ಓಕೆ ಇದೆಲ್ಲ ಯಾಕೋ ವರ್ಕೌಟ್ ಆಗ್ತಿಲ್ಲ ಅನ್ಸುತ್ತೆ, ಲೆಟ್ ಸ್ಟಾರ್ಟ್ ವರ್ಕಿಂಗ್ ಅಂತ ಅಂದ್ಬಿಟ್ಟು ಹಂಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅಕ್ಸೆಂಚರ್ ಸಿಕ್ಕಿದ್ದು. ಅಕ್ಸೆಂಚರ್ ನಾನು 7 years ಜಾಬ್ ಮಾಡಿದೆ. ಇಟ್ ವಾಸ್ ಗುಡ್. ಅಕ್ಸೆಂಚರ್ ಇರಲಿ, ಇನ್ನು ಕಾಲೇಜ್ ಸ್ಟೋರಿ ಇದೆ. ಕಾಲೇಜ್ ಸ್ಟೋರಿನ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಸೆಷನ್ ನಡೀತಾ ಇದೆ. ಇನ್ ಬಿಟ್ವೀನ್ ನಿಮಗೆ ಇವತ್ತಿನ ವರ್ಕೌಟ್ ಟಿಪ್ ಕೊಡೋಣ ಅಂತ ಅನ್ಕೊಂಡೆ. ಸೊ ಇವತ್ತಿನ ವರ್ಕೌಟ್ ಟಿಪ್ ಬಂದು ಮಿನಿಮಮ್ ಡೈಲಿ 7000 ಸ್ಟೆಪ್ಸ್ನ ಮಾಡಬೇಕು. ಏನಕ್ಕೆ ಅಂದರೆ ನಮ್ಮ ಬಾಡಿ ಮೂವ್ಮೆಂಟ್ ಆದ್ರೇ ಅದರಲ್ಲಿರೋ ಫ್ಯಾಟ್ ಬರ್ನ್ ಆಗೋದಲ್ವಾ. ಅದಕ್ಕೋಸ್ಕರ ಅಟ್ಲೀಸ್ಟ್ ನಿಮ್ಮ ಕೈಲಿ ವರ್ಕೌಟ್ ಮಾಡೋಕ್ಕಾಗ್ತಿಲ್ಲ ಅಂದರೂ ಮಿನಿಮಮ್ 7000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡೋ ಕಡೆ ನಿಮಗೆ ಗೋಲ್ ಇರಲಿ. ಒಂದೇ ಸಲ ಮಾಡಿ ಅಂತ ಹೇಳಲ್ಲ, ಒಂದೇ ಸಲ 20 minutes ವಾಕ್ ಮಾಡೋದು ಕೂಡ ತುಂಬ ಒಳ್ಳೆಯದು. ಬಟ್ ಟೈಮ್ ಇಲ್ಲ ಅನ್ನೋರು ಡಿವೈಡ್ ಮಾಡ್ಕೊಂಡು ಮಾಡಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದ್ಮೇಲೆ ಮಾಡಿ, ಲಂಚ್ ಆದ್ಮೇಲೆ ಮಾಡಿ, ರಾತ್ರಿ ಊಟ ಆದ್ಮೇಲೆ ಮಾಡಿ, ಮಧ್ಯದಲ್ಲಿ ಟೈಮ್ ಸಿಕ್ಕಿದಾಗ ವಾಕ್ ಮಾಡಿ. ಈ ಥರ ಡಿವೈಡ್ ಮಾಡಿಕೊಂಡು ಮಿನಿಮಮ್ 7K ಸ್ಟೆಪ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಮ್ಯಾಕ್ಸಿಮಮ್ 10K ಮಾಡಿದ್ರು ಕೂಡ ತುಂಬ ಒಳ್ಳೆಯದು. ಸೊ ಇವತ್ತಿಂದನೇ ಇದನ್ನ ಫಾಲೋ ಮಾಡಿ. ನಿಮ್ಮ ಫ್ಯಾಟ್ ಲಾಸ್ ಜರ್ನಿಗೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿರುತ್ತೆ. ಏನಕ್ಕೆ ಅಂದರೆ ಮೋರ್ ಮೂವ್ಮೆಂಟ್ ಮೋರ್ ಫ್ಯಾಟ್ ಬರ್ನ್, ಅದಕ್ಕೆ ಜಾಸ್ತಿ ಮೂವ್ ಮಾಡಿ. ಕ್ಲಾಸ್ ಮುಗಿಸ್ಕೊಂಡು ಚಾಕಿಂಗ್ ವಾಕ್ ಕರ್ಕೊಂಡು ಹೋಗ್ತಿದ್ದೀನಿ. ಸುಮ್ಮನೆ ಹಂಗೆ ಹೊರಗಡೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಸಡನ್ನಾಗಿ. ಅದಕ್ಕಿಂತ ಮುಂಚೆ ಬಾಸ್ನ ವಾಕ್ ಮುಗಿಸ್ಬಿಟ್ರೆ ಆಗ್ಬಿಡುತ್ತೆ ಅಂತ.
ನಾನು ಯಾವಾಗಲೂ ಹೇಳ್ತೀನಿ ನಮ್ಮ ಟೈಮ್ ಕೂಡ ತುಂಬ ಇಂಪಾರ್ಟೆಂಟ್ ಅಂತ. ಸೊ ನಿಮಗೆಲ್ಲ ಡೌಟು ಇರುತ್ತೆ, ಹಂಗಾರೆ ಹೊರಗಡೆ ಹೋಗಲ್ವಾ, ಹೊರಗಡೆ ತಿನ್ನೋದೇ ಇಲ್ವಾ ಅಂತ. ಅದಕ್ಕೋಸ್ಕರ ಅಂತಲೇ ಈ ವಿಡಿಯೋ ಅಟ್ಯಾಚ್ ಮಾಡ್ತೀನಿ ನಾನು. ನಾವು ಹೊರಗಡೆ ಹೋಗ್ತೀವಿ, ಹೊರಗಡೆ ತಿಂತೀವಿ, ಬಟ್ ಹೊರಗಡೆ ನಮಗೆ ಹೋದಾಗ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ. ಯಾಕೆ ನಮ್ಮ ಬ್ರೈನ್ ಯಾವಾಗ್ಲೂ ಚೀಪ್ ಮಾಡೋ ಕಡೆ ಹೋಗುತ್ತೆ ಅಲ್ವಾ? ನೀವು ಒಂದು ಜರ್ನಿ ಇದ್ದೀರಾ ಅಂತಂದ್ರಾಗ ಆ ಜರ್ನಿಗೆ ರೆಸ್ಪೆಕ್ಟ್ ಕೊಡೋದು ತುಂಬ ಇಂಪಾರ್ಟೆಂಟ್. ಅಲ್ಲೂ ಕೂಡ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ, ಗ್ರಿಲ್ ಚಿಕನ್ ಇರುತ್ತೆ, ವೀಟ್ ರೋಟೀಸ್ ಇರುತ್ತೆ. ಸೊ ಸೆಲೆಕ್ಟ್ ಮಾಡಿಕೊಂಡು ಲೋ ಕ್ಯಾಲರಿ ಫುಡ್ನ ತಿನ್ನಿ. ಅದು ತಿಂದು ಕೂಡ ಎಂಜಾಯ್ ಮಾಡ್ಬೋದಲ್ಲ. ಇಲ್ಲ ನಾನು ಡಯಟ್ ಮಾಡ್ತಿದ್ದೀನಿ ಹೊರಗಡೆ ಹೋಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀರಾ? ಯಾವುದೇ ಜರ್ನಿಲಾಗಲಿ ನೀವು ಏನು ತಿಂತೀರಾ, ಎಷ್ಟು ತಿಂತೀರಾ ಅನ್ನೋದು ಇಂಪಾರ್ಟೆಂಟ್. ಸರಿ, ಇವತ್ತಿನ ಚಾಲೆಂಜಸ್ ಎಲ್ಲ ಮತ್ತೆ ಇಲ್ಲಿ ಪೋಸ್ಟ್ ಮಾಡಿದ್ದೀನಿ. ಮಿಸ್ ಮಾಡದೆ ನೋಡಿಕೊಂಡು ಫಾಲೋ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನಾಳೆ.